ಮತ್ತೆ ಎಲ್ಲರಿಗೂ ನಾನಿವತ್ತು ಅರಿವೆ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಇದು ಹೆಸರು ಬೇಳೆ ಇದೆ ಅಲ್ಲ, ಅದನ್ನು ತಗೊಂಡಿದ್ದೀನಿ. ಆಮೇಲೆ ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ತಗೊಂಡಿದ್ದೀನಿ. ಈಗ ನಾನು ಹೆಸರು ಬೇಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈಗ ನಾನು ಟೊಮೊಟೊ, ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಅರಿವೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊಪ್ಪು ಯಾವುದಾದ್ರೂ ಕೂಡ ಎಲ್ಲರಿಗೂ ಒಳ್ಳೆಯದು, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿಣದ ಪುಡಿ ಹಾಕ್ತಾ ಇದ್ದೀನಿ. ಈಗ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಅದು ಹೆಸರು ಬೇಳೆ ಮತ್ತು ಆಲೂಗಡ್ಡೆ ಬೇಯಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಅರಿವೆ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ಅರಶಿಣದ ನೀರು ಹಾಕಿ ನೀರಿಗೆ ಅರಶಿಣ ಹುಡಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಎಲ್ಲ ಕ್ಲೀನ್ ಆಗಲಿ ಅಂತೇಳಿ ಒಂದು ಸಲ ತೊಳೆದು ಆಮೇಲೆ ಅರಶಿಣ ಹುಡಿ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಹಚ್ಚಿಕೊಳ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ. ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಕೊಳ್ಬೇಕು. ಈ ಸೊಪ್ಪು ಎಲ್ಲ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ 1 ಸಲ 2 ಸಲ ಆದರೂ ಸೊಪ್ಪಿನ ಪಲ್ಯ ಸಾಂಬಾರೆಲ್ಲ ಮಾಡಿ ತಿಂತಾ ಇರಬೇಕು. ನೋಡಿ, ಈ ಥರ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಬಟಾಟೆ ಮತ್ತು ಹೆಸರು ಕಾಳು ಬೇಯ್ತಾ ಬಂತು. ಅದಕ್ಕೆ ನಾನೀಗ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಎಲ್ಲ ಸೊಪ್ಪು ಹಾಕಿ ಆದಮೇಲೆ ಮುಚ್ಚಳ ಮುಚ್ಚಿಡಬೇಕು. ನಾನು ಉಪ್ಪೆಲ್ಲ ಆಗಲೇ ಹಾಕಿದ್ದೀನಿ. ತುಳುವಿನಲ್ಲಿ ಇದಕ್ಕೆ ಪತ್ಪೆ ಸೊಪ್ಪು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅರಿವೆ ಸೊಪ್ಪು ಅಂತ ಹೇಳ್ತಾರೆ. ಈಗ ಅದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ಇದನ್ನು ರುಬ್ಬಿಕೊಳ್ಳಲಿಕ್ಕೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೊಟೊ ಹಾಗೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮುದ್ದೆ ಜೊತೆ ಹಾಗೆ ಅನ್ನದ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ವೈಟ್ ರೈಸ್, ಬಾಯ್ಲ್ಡ್ ರೈಸಿಗೂ ಚೆನ್ನಾಗಾಗುತ್ತೆ. ಅದೇ ಕುಚ್ಚಲಕ್ಕಿ ಅನ್ನ ಹೇಳ್ತೀವಲ್ಲ, ಅದಕ್ಕೆ ಕೂಡ ಈ ರೀತಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಈಗ ಎಲ್ಲ ಸೊಪ್ಪು ಎಲ್ಲ ಬೆಂದ ಮೇಲೆ ಮಸಾಲವನ್ನು ಅದಕ್ಕೆ ಹಾಕಬೇಕು. ಒಂದು ಸಲ ಬೆಂದಿದೆ ಅಂತೇಳಿ ನೋಡ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಮಸಾಲ ಹುಡಿಯನ್ನು ಹಾಕಬೇಕು. ಮಸಾಲ ನಾವು ರೆಡಿ ಮಾಡಿದ್ದೆಲ್ಲ ನಾನು ಅದನ್ನು ಹಾಕಬೇಕು. ಈಗ ಸ್ವಲ್ಪ ಉಪ್ಪು ಏನಾದರೂ ಚಪ್ಪೆ ಇದೆ ಅಂತೇಳಿ ನೋಡ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕಂತೇಳಿ ಹಾಗೆ ಇಟ್ಟೆ. ಈಗ ಎಲ್ಲ ಬೆಂದ ಮೇಲೆ ಈಗ ನಾನು ಮಸಾಲವನ್ನು ಹಾಕ್ತಾಯಿದ್ದೀನಿ. ಆಗಲೇ ರುಬ್ಬಿಟ್ಟುಕೊಂಡಿರುವಂಥ ಮಸಾಲವನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿಯನ್ನು ಮನೆಯಲ್ಲೇ ಮಾಡಿಟ್ಟರೆ ಈ ಥರ ಬೇಗನೆ ಮಾಡ್ಬೋದು, ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ. ಇನ್ನೊಂದು ಸಲ ಯಾವಾಗಾದರೂ ನಾನು ಸಾಂಬಾರು ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೇನೆ. ಅಂದರೆ ಎಲ್ಲದಕ್ಕೂ, ನಾನ್ ವೆಜ್, ವೆಜ್ಜಿಗೆಲ್ಲದಕ್ಕೂ ಇದನ್ನು ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ಬೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಬೇಕಾದರೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿಕೊಳ್ಬೇಕು. ದಪ್ಪ ಬೇಕಾದರೆ ದಪ್ಪ, ತೆಳು ವೈಟ್ ರೈಸಿಗೆಲ್ಲಾದರೆ ತೆಳು ಸಾಂಬಾರು ಥರ ಮಾಡ್ಕೊಳ್ಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ. ಈಗ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಒಂದೇ ರೀತಿ ಪಲ್ಯ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ ತಿನ್ಬೋದು. ಮತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವೆಷ್ಟು ನಿಮಗೆ ದಪ್ಪ ಗಸಿ ಗಸಿಯಾಗಿ ಬೇಕಾದರೆ ಆ ಥರ ಮಾಡ್ಕೊಳ್ಬೋದು. ಸ್ವಲ್ಪ ತೆಳ್ಳಗೆ ಬೇಕಾದರೆ ತೆಳ್ಳಗೆ.
ಮತ್ತು ಸ್ವಲ್ಪ ಉಪ್ಪು ಚಪ್ಪೆ ಇತ್ತು, ಅದಕ್ಕೆ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಬಂದಿದೆ ನೋಡಿ. ಇನ್ನೂ ಮಸಾಲೆ ಒಂದು ಹಾಕಿದ್ದು ಕುದಿದ್ರೆ ಸಾಕು. ಈಗ ಮತ್ತೆ ಮಚ್ಚಳ ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. ನೋಡಿ ಈಗ ಕುದೀತಾ ಇದೆ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಜೊತೆ ಅನ್ನ, ಚಪಾತಿ, ರಾಗಿ ಮುದ್ದೆ ಎಲ್ಲ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ಅದಕ್ಕೆ ನಾನೀಗ ಒಗ್ಗರಣೆಯನ್ನು ಕೂಡ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಣ್ಣೆ ಇಲ್ಲದಿದ್ದರೆ ತುಪ್ಪ ಹಾಕ್ಬೋದು, ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಬೇಕಿದೆ ಅಂತೇಳಿದರೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಬೋದು. ನಾನು ಇಷ್ಟೇ ಹಾಕಿಕೊಳ್ತಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಆಮೇಲೆ ಒಗ್ಗರಣೆ ಹಾಕಿದರೆ ಆಯಿತು. ತುಂಬಾ ರುಚಿಯಾದಂಥ ಸಿಂಪಲಾಗಿ ಸುಲಭವಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಈಗ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ಥರ ಹಾಕಿಕೊಳ್ತಾ ಇದ್ದೀನಿ. ಒಗ್ಗರಣೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಟೇಸ್ಟ್ ಆಗುತ್ತೆ. ಇದೇ ರೀತಿ ಕೆಂಪು ಅರಿವೆ ಸೊಪ್ಪಲ್ಲಿ ಕೂಡ ಮಾಡ್ಬೋದು. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಇದೇ ರೀತಿ ಒಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ